Good morning, students. I hope you all are doing good. In today's class, we'll take up the topic Objectives of Business, ವ್ಯವಹಾರದ ಉದ್ದೇಶಗಳು and multiple objectives of business. ವ್ಯವಹಾರದ ಬಹುವಿವಿಧ ಉದ್ದೇಶಗಳು. Now, what do you mean by objectives? Okay, objectives represent the purpose for which a business is established or carried on. Clear? That is, it represents the purpose for which an organization has been started. Now, these objectives guide and govern the actions and behavior of businessmen. Okay, that is, it is said to be the starting point of every business. Every business is directed to the achievement of certain objectives. Clear? ಉದ್ದೇಶಗಳು ಇದು ಸಂಸ್ಥೆಯನ್ನು ಪ್ರಾರಂಭಿಸಿದ ಉದ್ದೇಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಯಾವ ಪರ್ಪಸ್ಸಿಗೋಸ್ಕರ ಒಂದು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಎಂಬುದನ್ನು ಇದು ಪ್ರತಿನಿಧಿಸುತ್ತದೆ. ಈಗ ಉದ್ದೇಶಗಳೇನು ಮಾಡುತ್ತೆ? ಉದ್ಯಮಿಗಳ ಕ್ರಮಗಳು ಮತ್ತು ನಡವಳಿಕೆಯನ್ನು ಮಾರ್ಗದರ್ಶನ ಮಾಡುತ್ತದೆ ಮತ್ತು ಅದನ್ನು ನಿಯಂತ್ರಿಸುತ್ತದೆ. ಈಗ ಪ್ರತಿಯೊಂದು ವ್ಯವಹಾರವು ಒಂದು ಉದ್ದೇಶದಿಂದಲೇ ಏನಾಗುತ್ತೆ? ಪ್ರಾರಂಭವಾಗುತ್ತದೆ ಮತ್ತು ಪ್ರತಿಯೊಂದು ವ್ಯವಹಾರವು ಕೆಲವೊಂದು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ನಿರ್ದೇಶಿತವಾಗಿರುತ್ತದೆ. Now, objectives refers to all that the business people want to get in return for what they do. Clear? ವ್ಯವಹಾರ ನಡೆಸುವ ಜನರು ತಾವು ಮಾಡಿದ ಕಾರ್ಯಕ್ಕೆ ಪ್ರತಿಯಾಗಿ ಅಪೇಕ್ಷಿಸುವುದೆಲ್ಲವೂ ಏನಾಗಿವೆ? ಉದ್ದೇಶಗಳಾಗಿವೆ. Now, we all know that the primary objective of every business is to earn profit, isn't it? And it is generally believed that the business activity is carried out only for profit, isn't it? Then what do you mean by profit? Profit means excess of income over expenditure, or else you can say that profit means excess of revenue over cost. Clear? Here every business persons, what they do, they try to get more than what has been spent or invested. Clear? ಈಗ ವ್ಯವಹಾರದ ಮುಖ್ಯ ಉದ್ದೇಶ ಏನಾಗಿದೆ? ಲಾಭ ಗಳಿಸುವುದು, isn't it? ಅಂದರೆ ವ್ಯವಹಾರದ ಪ್ರಮುಖ ಮತ್ತು ಪ್ರಧಾನ ಉದ್ದೇಶವೆಂದರೆ ಲಾಭ ಗಳಿಸುವುದು. ಮತ್ತು ಸಾಮಾನ್ಯವಾಗಿ ಇಲ್ಲಿ ವ್ಯವಹಾರ ಚಟುವಟಿಕೆಯನ್ನು ಕೇವಲ ಲಾಭಕ್ಕಾಗಿ ಅಥವಾ ಲಾಭ ಗಳಿಸುವ ಉದ್ದೇಶದಿಂದ ಮಾತ್ರ ನಡೆಸಲಾಗುತ್ತದೆ ಎಂದು ನಂಬಲಾಗುತ್ತದೆ, isn't it? ಹಾಗಾದರೆ ಲಾಭ ಎಂದರೇನು? ಲಾಭ ಎಂದರೆ ಖರ್ಚಿಗಿಂತ ಹೆಚ್ಚಿನ ಆದಾಯ ಎಂದು ಅರ್ಥ. ಇಲ್ಲಿ ಪ್ರತಿಯೊಂದು ವ್ಯವಹಾರಸ್ಥರು ಎಷ್ಟು ಹಣವನ್ನು ಸ್ಪೆಂಡ್ ಮಾಡಿದ್ದಾರೆ ಅಥವಾ ಹೂಡಿಕೆ ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನದನ್ನು ಗಳಿಸುವ ಪ್ರಯತ್ನ ಮಾಡುತ್ತದೆ. ಕ್ಲಿಯರ್? ನೌ, even though profit is found to be a leading objective, it is not the only one. Why? Because it is being realized nowadays that every business enterprises are part of the society and they need to fulfill several objectives including social responsibilities if they have to survive in the long run, and therefore profit is found to be a leading objective but not the only one. Clear? ಈಗ ಲಾಭ ಗಳಿಕೆಯು ವ್ಯವಹಾರದ ಒಂದು ಪ್ರಮುಖ ಉದ್ದೇಶ ಆದರೂ ಕೂಡ ಅದೊಂದೇ ಉದ್ದೇಶ ಆಗಿರುವುದಿಲ್ಲ. ಅಂದರೆ ಹಲವಾರು ಉದ್ದೇಶಗಳನ್ನು ಕೂಡ ಅವ್ರೇನು ಮಾಡಬೇಕಾಗತ್ತೆ? ಫುಲ್ಫಿಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ವ್ಯವಹಾರ ಸಂಸ್ಥೆಗಳು ಏನನ್ನು ಅರಿತುಕೊಂಡಿದ್ದಾರೆ? ಅವರು ಸಮಾಜದ ಭಾಗವಾಗಿವೆ ಮತ್ತು ದೀರ್ಘಾವಧಿಯಲ್ಲಿ ಉಳಿಯಲು ಮತ್ತು ಅವರ ಬೆಳವಣಿಗೆಗಾಗಿ ಸಾಮಾಜಿಕ ಜವಾಬ್ದಾರಿಗಳನ್ನು ಸೇರಿದಂತೆ ಹಲವಾರು ಉದ್ದೇಶಗಳನ್ನು ಪೂರೈಸಬೇಕು ಅಥವಾ ಪೂರೈಸುವ ಅವಶ್ಯಕತೆ ಇದೆ ಎಂದು ಅವರಿಗೆ ಏನಾಗಿದೆ? ಇವಾಗ ಅರಿವಾಗಿದೆ. ಹೀಗಾಗಿ ಲಾಭ ಗಳಿಕೆಯು ಪ್ರಧಾನ ಉದ್ದೇಶವೆಂದು ಕಂಡು ಬಂದರೂ ಕೂಡ ಅದೊಂದೇ ಉದ್ದೇಶ ಆಗಿರುವುದಿಲ್ಲ. ಬಟ್ even though earning profit cannot be the only objective of business, its importance cannot be ignored. ಆದರೂ ಕೂಡ ಲಾಭ ಗಳಿಸುವುದು ವ್ಯವಹಾರದ ಒಂದು ಅಂದರೆ ಏಕಮೇವ ಉದ್ದೇಶವಾಗಿಲ್ಲದಿದ್ದರೂ ಕೂಡ ಅದರ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸನ್ನು ಇಗ್ನೋರ್ ಮಾಡಲಿಕ್ಕೆ ಆಗುವುದಿಲ್ಲ. Now, profit may be regarded as an essential objective of business for various reasons. Clear? ಲಾಭ ಗಳಿಕೆಯನ್ನು ಹಲವಾರು ಕಾರಣಗಳಿಂದ
ಹೆಚ್ಚು ಪ್ರಾಮುಖ್ಯವಾದ ಉದ್ದೇಶವೆಂದು ಪರಿಗಣಿಸಬಹುದು. ಫಸ್ಟ್ ಒನ್ ಇಸ್ ಇಟ್ ಈಸ್ ಅ ಸೋರ್ಸ್ ಆಫ್ ಇನ್ಕಮ್ ಫಾರ್ ಬಿಸ್ನೆಸ್ ಪರ್ಸನ್ಸ್. ಕ್ಲಿಯರ್? ನೌ every business persons earns his livelihood through what? Through profit, isn't it? And any person cannot continue his business without earning profit. So profit is said to be the source of income for every business persons. Clear? ಇದು ವ್ಯವಹಾರಸ್ಥರಿಗೆ ಆದಾಯದ ಮೂಲವಾಗಿದೆ. ಈಗ ಲಾಭ ಆದಾಯದ ಏನಾಗಿದೆ? ಪ್ರಮುಖ ಮೂಲವಾಗಿದೆ. ಯಾಕೆ? ಇದು ಉದ್ಯಮಿಗಳಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ. ಮತ್ತು ಯಾವುದೇ ವ್ಯವಹಾರ ಆಗಿರಲಿ, ಲಾಭ ಇಲ್ಲದಿದ್ದರೆ ಅದನ್ನು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಲಾಭ ಆದಾಯದ ಏನಾಗಿದೆ? ಪ್ರಮುಖ ಮೂಲವಾಗಿದೆ ಎಂದು ಹೇಳಬಹುದು. ಕ್ಲಿಯರ್? ದೆನ್ ಸೆಕೆಂಡ್ ಒನ್, it can be a source of finance for meeting expansion requirements of business. Now it provides the funds that is needed for the growth of business. Okay, here usually what happens, whatever profit is incurred by a business, okay, a part of a profit is retained or saved by a businessman. Okay, and whenever required it is reinvested into the business. Now reinvestment of profit into the business helps in expansion and diversification of business activities. Clear? Therefore it is said that profit can be a source of finance for meeting expansion requirements of business, and also through profit a business can meet its daily financial requirements as well. Clear? ವ್ಯವಹಾರದ ವಿಸ್ತರಣಾ ಅವಶ್ಯಕತೆಗಳನ್ನು ಪೂರೈಸುವ ಹಣಕಾಸಿನ ಮೂಲವಾಗಿದೆ. ಇಲ್ಲಿ ವ್ಯವಹಾರದ ಬೆಳವಣಿಗೆಗೆ ಏನು ಹಣಕಾಸಿನ ಅವಶ್ಯಕತೆ ಇರುತ್ತೆ ಅಲ್ಲ, ಆ ಹಣವನ್ನು ಇದು ಒದಗಿಸುತ್ತದೆ. ಈಗ ಯೂಶ್ವಲಿ ಇಲ್ಲೇನಾಗಿರುತ್ತೆ, ವ್ಯವಹಾರದಿಂದ ಏನು ಲಾಭ ಬಂದಿರುತ್ತೆ, ಓಕೆ, ಆ ಲಾಭದ ಒಂದು ಭಾಗವನ್ನು ಬಿಸ್ನೆಸ್ಮ್ಯಾನ್ ಏನು ಮಾಡಿರ್ತಾನೆ? ರಿಟೇನ್ ಮಾಡಿಟ್ಕೊಳ್ತಾನೆ, ಅಂದರೆ ಉಳಿಸಿಕೊಳ್ಳುತ್ತಾನೆ. ಮತ್ತು ಅವಶ್ಯಕತೆ ಇದ್ದಾಗ ಅದನ್ನು ಮರು ಹೂಡಿಕೆ ಅಂದರೆ ರೀಇನ್ವೆಸ್ಟ್ ಮಾಡ್ತಾನೆ ತನ್ನ ಬಿಸ್ನೆಸ್ಸಲ್ಲಿ. ರೀಇನ್ವೆಸ್ಟ್ ಮಾಡುವುದರಿಂದ ಅಂದರೆ ಮರು ಹೂಡಿಕೆ ಮಾಡುವುದರಿಂದ ಏನಾಗುತ್ತೆ? ಏನು ಮಾಡ್ಬೋದಾಗಿದೆ? ವ್ಯವಹಾರವು ತನ್ನ ವ್ಯವಹಾರ ಚಟುವಟಿಕೆಗಳನ್ನು ವಿಸ್ತರಿಸಬಹುದಾಗಿದೆ ಮತ್ತು ವೈವಿಧ್ಯಗೊಳಿಸಬಹುದಾಗಿದೆ. ಕ್ಲಿಯರ್? ಮತ್ತು ಈ ಲಾಭದಿಂದ ಏನು ಮಾಡ್ಬೋದಾಗಿದೆ? ಡೇ ಟು ಡೇ ಏನು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್, ಹಣಕಾಸಿನ ಅವಶ್ಯಕತೆ ಇರುತ್ತಲ್ಲ, ಅದನ್ನು ಕೂಡ ಪೂರೈಸಬಹುದಾಗಿದೆ. ಹೀಗಾಗಿ ಲಾಭವು ವ್ಯವಹಾರದ ವಿಸ್ತರಣಾ ಅವಶ್ಯಕತೆಗಳನ್ನು ಪೂರೈಸುವ ಹಣಕಾಸಿನ ಮೂಲವಾಗಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ಥರ್ಡ್ ಪಾಯಿಂಟ್, ಇಟ್ ಇಂಡಿಕೇಟ್ಸ್ ದ ಎಫಿಷಿಯಂಟ್ ವರ್ಕಿಂಗ್ ಆಫ್ ಬಿಸ್ನೆಸ್. Now the success of a business can be judged or evaluated by its ability to earn profit. Clear? So higher profit indicates efficiency of the management. Clear? Now every business requires profit, isn't it? Why? For the smooth functioning of the business, and it is considered as a barometer for judging the performance of a business. That means if a business is incurring more profit, it symbolizes that business is operating in a healthy manner. Clear? ವ್ಯವಹಾರದ ಕಾರ್ಯದಕ್ಷತೆಯನ್ನು ಸೂಚಿಸುತ್ತದೆ. ಈಗ ಒಂದು ವ್ಯವಹಾರವು ಅಥವಾ ವ್ಯವಹಾರದ ಯಶಸ್ಸು ಹೇಗೆ ನಿರ್ಣಯಿಸಬಹುದಾಗಿದೆ? ಅದರ ಲಾಭ ಗಳಿಸುವ ಸಾಮರ್ಥ್ಯದಿಂದ ಏನು ಮಾಡ್ಬೋದು? ವ್ಯವಹಾರದ ಯಶಸ್ಸು ನಿರ್ಣಯಿಸಬಹುದು. ಈಗ ಹೆಚ್ಚಿನ ಲಾಭವನ್ನು ಗಳಿಸುವುದರ ಮೂಲಕ, ಓಕೆ, ಅಥವಾ ಹೆಚ್ಚಿನ ಲಾಭವು ಏನನ್ನು ಸೂಚಿಸುತ್ತದೆ? ವ್ಯವಹಾರದ ಕಾರ್ಯದಕ್ಷತೆಯನ್ನು ಸೂಚಿಸುತ್ತದೆ. ಅಂದರೆ ಮ್ಯಾನೇಜ್ಮೆಂಟ್ ಎಷ್ಟು ಎಫಿಷಿಯಂಟ್ ಎಂಬುದನ್ನು ನಮಗೆ ಇದು ಸೂಚಿಸುತ್ತದೆ. ಕ್ಲಿಯರ್? ನಾವು ಪ್ರತಿಯೊಂದು ವ್ಯವಹಾರವು ಸುಗಮವಾಗಿ ಕಾರ್ಯನಿರ್ವಹಣೆ ಮಾಡಬೇಕಂದ್ರೆ, ಓಕೆ, ಯಾವುದರ ಅವಶ್ಯಕತೆ ಇರುತ್ತೆ? ಲಾಭದ ಅವಶ್ಯಕತೆ ಅಥವಾ ಅಗತ್ಯವಿರುತ್ತದೆ. ಮತ್ತು ಈ ಲಾಭವು, ಓಕೆ, ವ್ಯವಹಾರದ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಒಂದು ಮಾಪಕ ಎಂದು ಪರಿಗಣಿಸಲಾಗಿದೆ. ಕ್ಲಿಯರ್? ನಾವು fourth point, it can be taken as society's approval of the utility of business. Now as we know that business obtains all the resources from the society, and the society also expects something in return for that, isn't it?
So in order to justify that the business are making use of the resources in a proper manner, it is necessary to earn profit. Now how the profit is earned? Profit is earned by efficient utilization of resources, okay, without wastages. Now this makes the society to approve the business and their product. So profit can be taken as society's approval of the utility of business. Clear? ಲಾಭಗಳಿಕೆಯು ವ್ಯವಹಾರದ ಸಾರ್ವಜನಿಕ ಉಪಯುಕ್ತತೆಗೆ ನೀಡಿದ ಸಮಾಜದ ಸಮ್ಮತಿ ಎಂದು ಪರಿಗಣಿಸಬಹುದು. ಈಗ ವ್ಯವಹಾರವು ಏನು ಮಾಡುತ್ತೆ? ಸಮಾಜದಿಂದ ಸಂಪನ್ಮೂಲಗಳನ್ನು ಪಡೆದುಕೊಳ್ಳುತ್ತದೆ. ಓಕೆ, ಇಟ್ ಆಬ್ಟೈನ್ಸ್ ದ ರಿಸೋರ್ಸಸ್ ಫ್ರಮ್ ದ ಸೊಸೈಟಿ. ನಾವು ಮತ್ತು ಆದುದರಿಂದ ಸಮಾಜವು ಪ್ರತಿಯಾಗಿ ಏನನ್ನಾದರೂ ವ್ಯವಹಾರದಿಂದ ನಿರೀಕ್ಷಿಸುತ್ತದೆ. ಹೀಗಾಗಿ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಲಾಗುತ್ತಿದೆ ಎಂದು ಸಮರ್ಥಿಸಲು ವ್ಯವಹಾರವು ಏನು ಮಾಡಬೇಕಾಗಿದೆ? ಲಾಭವನ್ನು ಗಳಿಸುವುದು ಅವಶ್ಯಕವಾಗಿದೆ. ಈಗ ಲಾಭವನ್ನು ಹೇಗೆ ಗಳಿಸಬಹುದಾಗಿದೆ? ಸಂಪನ್ಮೂಲಗಳ ಸಮರ್ಥ ಬಳಕೆಯಿಂದ ಲಾಭವನ್ನು ಗಳಿಸಬಹುದಾಗಿದೆ. ಇದರಿಂದ ಏನಾಗುತ್ತೆ? ಈ ಮೂಲಕ ಸಮಾಜವು ವ್ಯವಹಾರವನ್ನು ಅನುಮೋದಿಸುತ್ತದೆ. ಅಂದರೆ ದೇ ಗೆಟ್ ದ ಅಪ್ರೂವಲ್ from the society. Okay, that is the business and the business products get the approval from the society. ಹೀಗಾಗಿ ಲಾಭಗಳಿಕೆಯು ವ್ಯವಹಾರದ ಸಾರ್ವಜನಿಕ ಉಪಯುಕ್ತತೆಗೆ ನೀಡಿದ ಸಮಾಜದ ಸಮ್ಮತಿ ಎಂದು ಪರಿಗಣಿಸಬಹುದು. Clear? The last one is it builds up the reputation of a business enterprise. Now a business making higher profits has a better goodwill and reputation in the market. That means profit helps in building the reputation or goodwill of a business firm. Now when I say reputation, it means to build up a good image. Okay, now whenever a business firm is working efficiently, it makes more profit, isn't it? And this will ultimately help a business to gain more reputation. ಇದು ವ್ಯವಹಾರ ಸಂಸ್ಥೆಯ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಈಗ ಹೆಚ್ಚಿನ ಲಾಭ ಗಳಿಸುವ ವ್ಯವಹಾರವು ಮಾರುಕಟ್ಟೆಯಲ್ಲಿ ಉತ್ತಮ ಕೀರ್ತಿ ಮೌಲ್ಯವನ್ನು ಹೊಂದಿದ್ದಾರೆ. ಈಗ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸಲು ಲಾಭವು ಸಹಾಯ ಮಾಡುತ್ತದೆ. ಕ್ಲಿಯರ್? ಯಾವಾಗ ಒಂದು ವ್ಯವಹಾರವು ಎಫಿಷಿಯೆಂಟ್ ಆಗಿ ಕೆಲಸವನ್ನು ಅಥವಾ ಕಾರ್ಯವನ್ನು ಮಾಡ್ತಾರೆ, ಓಕೆ, ಅವರ ಲಾಭ ಏನಾಗ್ತದೆ? ಹೆಚ್ಚಾಗ್ತಾ ಹೋಗುತ್ತೆ. ಲಾಭ ಹೆಚ್ಚಾಗ್ತಾ ಹೋದಂಗೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಹೆಚ್ಚಿನ ಖ್ಯಾತಿಯನ್ನು ಪಡೆಯುತ್ತಾರೆ. ಸೊ ದಿಸ್ ಈಸ್ ದ ರೀಸನ್ why profit may be regarded as an essential objective of business. Clear? ಹೀಗಾಗಿ ಲಾಭಗಳಿಕೆಯನ್ನು ಹೆಚ್ಚು ಪ್ರಾಮುಖ್ಯವಾದ ಉದ್ದೇಶವೆಂದು ಪರಿಗಣಿಸಬಹುದು. However, giving more importance to profit earning and neglecting all the other objectives could be dangerous for a good business. That is, with the intention of earning more profits, the business managers may neglect all the other responsibilities towards customers, employees, investors and societies at large. So what happens here? In order to earn immediate profit, okay, the business managers may exploit various sections of the society. So this may result in the opposition from the people, those who are affected by this. And because of this, the business enterprises might lose business and also they may be unable to earn profit. Okay, that is the reason why there is hardly any business enterprises whose only objective is profit maximization. Understood? Along with profit maximization, they have to, that is, they need to fulfill several objectives in order to survive in the long run. Clear? ಈಗ ಏನಾದರೂ ಲಾಭಗಳಿಕೆಗೆ ಹೆಚ್ಚಿನ ಮಹತ್ವವನ್ನು ನೀಡಿ, ಓಕೆ, ಉಳಿದ ಎಲ್ಲ ಉದ್ದೇಶಗಳನ್ನು ನಿರ್ಲಕ್ಷಿಸಿದರೆ ಉತ್ತಮ ವ್ಯವಹಾರ ಚಟುವಟಿಕೆಗೆ ಅಪಾಯಕಾರಿಯಾಗಬಹುದು. ಕ್ಲಿಯರ್? ಇಲ್ಲಿ ಏನು ಮಾಡ್ತಾರೆ? ವ್ಯವಹಾರ ಸಂಸ್ಥೆಯ ವ್ಯವಹಾರಸ್ಥರು ಲಾಭ ಗಳಿಸುವ ಉದ್ದೇಶದಿಂದ ಗ್ರಾಹಕರು, ನೌಕರರು ಅಥವಾ ಹೂಡಿಕೆದಾರರು ಮತ್ತು ವ್ಯಾಪಕವಾಗಿ ಸಮಾಜದೆಡೆಗಿನ ಎಲ್ಲ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುತ್ತಾರೆ. ಇಲ್ಲಿ ತಕ್ಷಣದ ಲಾಭ ಗಳಿಕೆ ಮಾಡಲು, ಅಂದರೆ ಇಮಿಡಿಯೇಟ್ ಆಗಿ ಪ್ರಾಫಿಟನ್ನು ಅರ್ನ್ ಮಾಡಲಿಕ್ಕೆ ವ್ಯವಹಾರ ಸಂಸ್ಥೆಯ ವ್ಯವಹಾರಸ್ಥರು ಏನು ಮಾಡ್ತಾರೆ? ಸಮಾಜದ ವಿವಿಧ ವರ್ಗಗಳನ್ನು ಶೋಷಣೆ ಮಾಡಲು ಪ್ರವೃತ್ತರಾಗ್ತಾರೆ. ಇದರಿಂದ ಏನಾಗುತ್ತೆ? ಸಂಸ್ಥೆಯು ತನ್ನ ವ್ಯವಹಾರದಲ್ಲಿ ನಷ್ಟವನ್ನು ಮಾಡಿಕೊಳ್ಳುತ್ತದೆ ಮತ್ತು
ಅವರಿಗೆ ಲಾಭ ಗಳಿಸಲು ಸಾಧ್ಯವಾಗದೇ ಇರಬಹುದು. ಈ ಕಾರಣಕ್ಕಾಗಿ ಏನು ಮಾಡ್ತಾರೆ, ಕೆಲವು ವ್ಯವಹಾರ ಸಂಸ್ಥೆಗಳು ಮಾತ್ರ ಗರಿಷ್ಠ ಲಾಭ ಗಳಿಸುವ ಉದ್ದೇಶವನ್ನು ಹೊಂದಿರುತ್ತಾರೆ. ಏನಾದರೂ ಒಂದು ವ್ಯವಹಾರ ಸಂಸ್ಥೆಯು ದೀರ್ಘಕಾಲ ಉಳಿಯಬೇಕೆಂದರೆ ಲಾಭ ಗಳಿಸುವುದರ ಜೊತೆಗೆ ಇನ್ನಿತರ ಉದ್ದೇಶಗಳನ್ನು ಕೂಡ ಏನು ಮಾಡಬೇಕಾಗುತ್ತೆ, ಫುಲ್ಫಿಲ್ ಮಾಡಬೇಕಾಗಿದೆ. ಕ್ಲಿಯರ್? ಮಲ್ಟಿಪಲ್ ಆಬ್ಜೆಕ್ಟಿವ್ಸ್. ಓಕೆ, ವ್ಯವಹಾರದ ಬಹು ವಿವಿಧ ಉದ್ದೇಶಗಳು. Now, these objectives are needed in every area that will influence the survival and the prosperity of business. Clear? Here, a business has to balance between the number of needs and goals. Okay, and for this, it requires multiple objectives. Now, it cannot follow only one objective and always expect to achieve excellence. In order to achieve excellence, they have to fulfill all the other objectives as well. Clear? ವ್ಯವಹಾರದ ಉಳಿವು ಮತ್ತು ಅಭ್ಯುದಯದ ಮೇಲೆ ಪ್ರಭಾವ ಬೀರುವ ಪ್ರತಿಯೊಂದು ಕ್ಷೇತ್ರಕ್ಕೂ ಈ ಉದ್ದೇಶಗಳು ಅವಶ್ಯಕವಾಗಿವೆ. ಕ್ಲಿಯರ್? ಇಲ್ಲಿ ವ್ಯವಹಾರವು ಹಲವಾರು ಅಗತ್ಯ ಮತ್ತು ಗುರಿಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರುವುದರಿಂದ, ಓಕೆ, ಸರಿದೂಗಿಸಬೇಕಾಗಿರುವುದರಿಂದ ವ್ಯವಹಾರಕ್ಕೆ ಬಹು ವಿವಿಧ ಉದ್ದೇಶಗಳ ಅವಶ್ಯಕತೆ ಇರುತ್ತೆ ಅಥವಾ ಬಹು ವಿವಿಧ ಉದ್ದೇಶಗಳು ಬೇಕಾಗುತ್ತದೆ. ಇಲ್ಲಿ ಯಾವುದೇ ವ್ಯವಹಾರವು ಒಂದು ಉದ್ದೇಶವನ್ನಿಟ್ಟುಕೊಂಡು ಹೆಚ್ಚಿನ ಗೌರವದ ನಿರೀಕ್ಷೆಯನ್ನು ಮಾಡಬಾರದು. ಕ್ಲಿಯರ್? ಅಂದರೆ ವ್ಯವಹಾರವು ಹೆಚ್ಚಿನ ಗೌರವದ ನಿರೀಕ್ಷೆಯೊಂದಿಗೆ ಕೇವಲ ಒಂದು ಉದ್ದೇಶವನ್ನು ಅನುಸರಿಸಿಕೊಂಡು ಹೋಗಬಾರದು. ಅವರೇನು ಮಾಡಬೇಕಾಗತ್ತೆ, ಬಹು ವಿವಿಧ ಉದ್ದೇಶಗಳನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಕ್ಲಿಯರ್? ನೌ, ವಿಚ್ ಆರ್ ದೋಸ್ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್? ಮಾರ್ಕೆಟ್ ಸ್ಟ್ಯಾಂಡಿಂಗ್, innovation, productivity, physical and financial resources, earning profit, work performance and attitude, and social responsibilities. Okay, ಮಾರುಕಟ್ಟೆ ನೆಲೆ, ಆವಿಷ್ಕಾರ, ಉತ್ಪಾದಕತೆ, ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು, ಲಾಭ ಗಳಿಸುವುದು, ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ, ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ, ಸಾಮಾಜಿಕ ಜವಾಬ್ದಾರಿ. First one, market standing. ಮಾರುಕಟ್ಟೆ ನೆಲೆ. Now, market standing refers to the position of an enterprise in relation to its competitors. Now, what do you mean by this? It means in relation to its competitors, okay, where does an enterprise stand in the market? Clear? Now, business can survive for a longer period only if it has market standing. That is, it is possible only when business provides goods and services to satisfy the needs and wants of the customers. Now, therefore, creation and satisfaction of customers is an important objective of business. Okay? In other way, a business enterprise must aim at standing on stronger footing. Now, when I say aim at standing on stronger footing means in comparison to its competitors, an enterprise should have a strong hold in the market or grip in the market in terms of offering competitive products to its customers and provide customer satisfaction. Clear? ಮಾರುಕಟ್ಟೆ ನೆಲೆ. ಈಗ ಪ್ರತಿಸ್ಪರ್ಧಿಗಳಿಗೆ ಸಂಬಂಧಿಸಿದಂತೆ ವ್ಯವಹಾರ ಸಂಸ್ಥೆಯು ಹೊಂದಿರುವ ನೆಲೆಯು ಏನಾಗಿದೆ, ಅದರ ಮಾರುಕಟ್ಟೆ ಸ್ಥಾನಮಾನ ಆಗಿದೆ. ನಾವು ವ್ಯವಹಾರವು ಮಾರುಕಟ್ಟೆಯ ನೆಲೆಯನ್ನು ಹೊಂದಿದ್ದರೆ ಮಾತ್ರ ದೀರ್ಘಕಾಲ ಉಳಿಯಬಹುದು. ಕ್ಲಿಯರ್? ಗ್ರಾಹಕರ ಅಗತ್ಯಗಳನ್ನು ಮತ್ತು ಬಯಕೆಗಳನ್ನು ಪೂರೈಸಲು ವ್ಯವಹಾರವು ಸರಕು ಮತ್ತು ಸೇವೆಗಳನ್ನು ಒದಗಿಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಕ್ಲಿಯರ್? ಆದುದರಿಂದ ಗ್ರಾಹಕರ ಸೃಷ್ಟಿ ಮತ್ತು ತೃಪ್ತಿ ವ್ಯವಹಾರದ ಪ್ರಮುಖ ಉದ್ದೇಶವಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ತನ್ನ ಗ್ರಾಹಕರ ತೃಪ್ತಿ ತರುವ ರೀತಿಯಲ್ಲಿ ಪೈಪೋಟಿಯುಕ್ತ ಸರಕುಗಳನ್ನು ಒದಗಿಸುವ ಮೂಲಕ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳಲು ಪ್ರಯತ್ನಿಸಬೇಕು. ಕ್ಲಿಯರ್? The second objective is innovation. Now, it is the introduction of new ideas or methods in a way something is done or made.
It means making new products or adding new features to old products for making it more useful, improving methods of production and distribution, exploring new markets. Now, in these days of competition, a business can be successful only when it creates new designs, better machineries, improved techniques, new varieties, etc. Clear? Now, here there are two kinds of innovation in every business. Which are those? Innovation in product or services and innovation in various skills and activities needed to supply product and services. Now, here innovation in product or services can be in three forms. Okay. First one is the development of new product. Okay. Second one is an improvement of the performance of the existing product. Example can be increase in the digital camera resolution of the iPhone. And the third one is a new feature is added to an existing product, such as power windows to a car. Nowadays you can see there will be a button, isn't it? By pressing it you can raise the window and lower the window, isn't it? That is adding a new feature to an existing product. So this is said to be product innovation. Then process innovation. It involves innovation in the methods, skills and activities that are needed to produce or supply the products. Clear? Now, without innovation, no business can flourish in this competitive world. Clear? Therefore, innovation becomes an important objective. ಆವಿಷ್ಕಾರ ಎಂದರೇನು? ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ಹೊಸ ಕಲ್ಪನೆ ಅಥವಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದಾಗಿದೆ ಎಂದು ಅರ್ಥ. ಹೊಸ ಉತ್ಪನ್ನಗಳನ್ನು ತಯಾರಿಸುವುದಾಗಿರ್ಬೋದು ಅಥವಾ ಹಳೆಯ ಉತ್ಪನ್ನಗಳನ್ನು ಹೆಚ್ಚು ಉಪಯುಕ್ತವಾಗಿಸಲು ಹೊಸ ವೈಶಿಷ್ಟ್ಯಗಳನ್ನು ಸೇರಿಸುವುದಾಗಿರ್ಬೋದು. ಉತ್ಪಾದನಾ ವಿಧಾನಗಳನ್ನು ಸುಧಾರಿಸುವುದು ಮತ್ತು ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸುವ ವಿತರಣೆ ಇತ್ಯಾದಿ ಎಂದು ಹೇಳಬಹುದು. ಕ್ಲಿಯರ್? ಈಗ ಸ್ಪರ್ಧೆಯ ಈ ದಿನಗಳಲ್ಲಿ ಏನಾದರೂ ವ್ಯವಹಾರವು ಹೊಸ ವಿನ್ಯಾಸಗಳು, ಉತ್ತಮ ಯಂತ್ರಗಳು ರಚಿಸಿದಾಗ ಮಾತ್ರ ಅಥವಾ ಹೊಸ ಟೆಕ್ನಿಕ್ಸನ್ನು ಇಂಪ್ರೂವ್ ಮಾಡಿದಾಗ ಅಥವಾ ನ್ಯೂ ವೆರೈಟೀಸನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ಒಂದು ವ್ಯವಹಾರವು ಯಶಸ್ವಿಯಾಗಬಹುದು. ಕ್ಲಿಯರ್? ಈಗ ಪ್ರತಿಯೊಂದು ವ್ಯವಹಾರದಲ್ಲಿ ಎರಡು ಬಗೆಯ ಆವಿಷ್ಕಾರಗಳಿರುತ್ತವೆ. ಒಂದು ಸರಕು ಅಥವಾ ಸೇವೆಗಳಲ್ಲಿ ಆವಿಷ್ಕಾರ, ಮತ್ತೊಂದು ಸರಕು ಮತ್ತು ಸೇವೆಗಳ ಸರಬರಾಜಿನಲ್ಲಿ ಅಗತ್ಯವಿರುವ ಅನೇಕ ಕೌಶಲ್ಯ ಮತ್ತು ಚಟುವಟಿಕೆಗಳು. ಸರಕು ಮತ್ತು ಸೇವೆಗಳಲ್ಲಿ ಆವಿಷ್ಕಾರ. ಇದು ಮೂರು ವಿಭಿನ್ನ ರೂಪಗಳಲ್ಲಿ ಬರಬಹುದು. ಫಸ್ಟ್ ಒನ್ ಯಾವುದಾಗಿದೆ? ಹೊಸ ಉತ್ಪನ್ನದ ಅಭಿವೃದ್ಧಿ. ದಟ್ ಈಸ್ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ರಾಡಕ್ಟ್. ಸೆಕೆಂಡ್ ಒನ್ ಅಸ್ತಿತ್ವದಲ್ಲಿರುವ ಉತ್ಪನ್ನದ ಕಾರ್ಯಕ್ಷಮತೆಯ ಸುಧಾರಣೆ. ಇದಕ್ಕೆ ಎಕ್ಸಾಂಪಲ್ ಏನು? ಇನ್ಕ್ರೀಸ್ ಇನ್ ಡಿಜಿಟಲ್ ಕ್ಯಾಮರಾ ರೆಸೊಲ್ಯೂಷನ್ ಆಫ್ ದ ಐಫೋನ್. ಮತ್ತೊಂದು ಮೂರನೇದೇನಾಗಿದೆ? ಅಸ್ತಿತ್ವದಲ್ಲಿರುವ ಉತ್ಪನ್ನಕ್ಕೆ ಹೊಸ ವೈಶಿಷ್ಟ್ಯತೆಯನ್ನು ಆ್ಯಡ್ ಮಾಡುವುದು. ಇದಕ್ಕೆ ಎಕ್ಸಾಂಪಲ್ ಏನಾಗಿದೆ? ಕಾರ್ ಪವರ್ ವಿಂಡೋಸ್. ಈಗ ಆವಿಷ್ಕಾರ ಚಟುವಟಿಕೆಗಳನ್ನು ಕೈಗೊಳ್ಳದೆ ಯಾವುದೇ ವ್ಯವಹಾರ ಸಂಸ್ಥೆಯು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಆದುದರಿಂದ ಆವಿಷ್ಕಾರವು ಅತ್ಯಂತ ಪ್ರಮುಖವಾದ ಉದ್ದೇಶವಾಗಿದೆ. ಥರ್ಡ್ ಆಬ್ಜೆಕ್ಟಿವ್ ಇಸ್ ಪ್ರೊಡಕ್ಟಿವಿಟಿ. Now, it refers to the volume of output produced from a given volume of input. Here it is ascertained by comparing the value of output with the value of input. And productivity is considered as a measure of efficiency. That is nothing but productivity is a measure that takes into account the amount of input. Now when I say input, it can be manpower or material. It takes into account the amount of input that is needed to produce an output. Output can be a final product. When a business
is said to have higher productivity. When fewer resources are used, okay, to achieve more output, it results in the higher productivity. Clear? ಉತ್ಪಾದಕತೆ. ಓಕೆ, ಇಲ್ಲಿ ಉತ್ಪಾದಕತೆಯನ್ನು ಕಚ್ಚಾ ವಸ್ತುಗಳ ಮೌಲ್ಯವನ್ನು ಸಿದ್ಧ ವಸ್ತುಗಳ ಮೌಲ್ಯದೊಂದಿಗೆ ಹೋಲಿಕೆ ಮಾಡುವ ಮೂಲಕ ತಿಳಿದುಕೊಳ್ಳಲಾಗುತ್ತದೆ. ಈಗ ಈ ಉತ್ಪಾದಕತೆಯನ್ನು ದಕ್ಷತೆಯ ಅಳತೆಯಾಗಿ ಬಳಸಲಾಗುತ್ತದೆ. ಈಗ ಒಂದು ವ್ಯವಹಾರವು ಹೆಚ್ಚಿನ ಉತ್ಪಾದಕತೆಯನ್ನು ಹೊಂದಿದೆ ಅಂತ ಹೇಗೆ ಹೇಳ್ಬೋದಾಗಿದೆ? ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಲು ಏನಾದರೂ ಒಂದು ವ್ಯವಹಾರ ಸಂಸ್ಥೆಯು ಕಡಿಮೆ ಸಂಪನ್ಮೂಲಗಳನ್ನು ಬಳಸಿದರೆ ಅದು ಸಾಮಾನ್ಯವಾಗಿ ಹೆಚ್ಚಿನ ಉತ್ಪಾದಕತೆಯನ್ನು ಹೊಂದಿದೆ ಎಂದು ಹೇಳಬಹುದು. ಕ್ಲಿಯರ್? ಹೀಗಾಗಿ ಪ್ರತಿಯೊಂದು ಸಂಸ್ಥೆಯು ಏನು ಮಾಡಬೇಕು? ನಿರಂತರ ಅಸ್ತಿತ್ವ ಮತ್ತು ಪ್ರಗತಿಯನ್ನು ಖಚಿತಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಕೆ ಮಾಡುವ ಮೂಲಕ ಹೆಚ್ಚಿನ ಉತ್ಪಾದಕತೆಯನ್ನು ಸಾಧಿಸಬೇಕಾಗಿದೆ. ಕ್ಲಿಯರ್? Then the next one, physical and financial resources. Now, any business enterprise, it needs both physical resources and financial resources. Physical resources includes plant, machinery, offices. Okay, now when I say plants, it means land and building, and it also requires financial resources. Those are funds, that is needed to produce goods and supply them to the customers. So the business enterprise must aim at acquiring the resources as per their requirements and use them efficiently. Clear? ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು. ವ್ಯವಹಾರಕ್ಕೆ ಎರಡು ಸಂಪನ್ಮೂಲಗಳು ಬೇಕಾಗುತ್ತವೆ. ಈಗ ಭೌತಿಕ ಸಂಪನ್ಮೂಲಗಳೆಂದರೆ ಯಾವುದು? ಸ್ಥಾವರ, ಯಂತ್ರೋಪಕರಣ, ಕಚೇರಿ, ಕಟ್ಟಡ, ಇವೆಲ್ಲ ಏನಾಗಿವೆ? ಭೌತಿಕ ಸಂಪನ್ಮೂಲಗಳಾಗಿವೆ. ಮತ್ತು ಹಣಕಾಸು ಸಂಪನ್ಮೂಲಗಳು ಸರಕುಗಳನ್ನು ಉತ್ಪಾದಿಸಲು, ಅದನ್ನು ಗ್ರಾಹಕರಿಗೆ ಪೂರೈಸಲು ಅಗತ್ಯವಾಗಿದೆ. ಕ್ಲಿಯರ್? ಹೀಗೆ ವ್ಯವಹಾರ ಸಂಸ್ಥೆಯು ತನ್ನ ಅಗತ್ಯಗಳಿಗೆ ತಕ್ಕಂತೆ ಏನು ಮಾಡಬೇಕು? ಈ ಎಲ್ಲ ಸಂಪನ್ಮೂಲಗಳನ್ನು ಪಡೆದು ದಕ್ಷತೆಯಿಂದ ಬಳಕೆ ಮಾಡುವ ಗುರಿಯನ್ನು ಹೊಂದಿರಬೇಕು. ಅಂದರೆ ಅದನ್ನು ಎಫಿಷಿಯೆಂಟಾಗಿ ಅವರು ಯೂಸ್ ಮಾಡಿಕೊಳ್ಬೇಕು. ದೆನ್ ನೆಕ್ಸ್ಟ್ ಒನ್, ಅರ್ನಿಂಗ್ ಪ್ರಾಫಿಟ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, that is primary objective of every businessman is to earn profit. Here a business cannot survive without earning profit. Now when I say a business cannot survive without earning profit, it does not mean it is needed only for the survival, but it is also required for the growth and expansion of every business. Clear? Now earning profit is one of the objectives of business, and it is to earn profits on the capital employed. Now what do you mean by capital employed? Capital employed is nothing but the funds employed. So it means to earn profits on the funds employed in the business. ಲಾಭ ಗಳಿಸುವುದು. ವಿನಿಯೋಗಿಸಿದ ಬಂಡವಾಳದ ಮೇಲೆ ಲಾಭ ಗಳಿಸುವುದು ವ್ಯವಹಾರದ ಉದ್ದೇಶಗಳಲ್ಲೊಂದಾಗಿದೆ. ಈಗ ವ್ಯವಹಾರದ ಮುಖ್ಯ ಉದ್ದೇಶ ಏನಾಗಿದೆ? ಲಾಭ ಗಳಿಸುವುದು. isn't it? ಅದು ಅವರ ಪ್ರಮುಖ ಉದ್ದೇಶ ಆಗಿದೆ. ಈಗ ವ್ಯವಹಾರವು ಲಾಭವನ್ನು ಗಳಿಸದೆ ದೀರ್ಘಕಾಲ ಬದುಕಲು ಸಾಧ್ಯವಿಲ್ಲ. ಈಗ ಉಳಿವಿಗಾಗಿ ಮಾತ್ರವಲ್ಲ, ಆದರೆ ವ್ಯವಹಾರದ ಬೆಳವಣಿಗೆಗೆ ಮತ್ತು ಅದರ ವಿಸ್ತರಣೆಗೆ ಕೂಡ ಇದು ಅಗತ್ಯವಾಗಿರುತ್ತದೆ. ಹೀಗಾಗಿ ಪ್ರತಿಯೊಂದು ಸಂಸ್ಥೆಯು ಏನು ಮಾಡಬೇಕು? ಸರಿಯಾದ ಪ್ರಮಾಣದಲ್ಲಿ ಲಾಭವನ್ನು ಗಳಿಸಬೇಕು. ಏಕೆಂದರೆ ಇದು ಸಂಸ್ಥೆಯ ಉಳಿವು ಮತ್ತು ಬೆಳವಣಿಗೆಗೆ ಏನಾಗಿದೆ? ಮಹತ್ವವಾದದ್ದು ಆಗಿದೆ. Next one, manager performance and development. Now we all know that every business enterprises need managers, isn't it? Why? Because they conduct and coordinate the business activities. So in order to motivate these managers, various programs have to be implemented. So therefore manager performance and development is an important objective. The enterprises must actively work for this purpose. ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ. ಈಗ ಸಂಸ್ಥೆಗೆ ತನ್ನ ಚಟುವಟಿಕೆಗಳನ್ನು ನಡೆಸಲು ಮತ್ತು ಸಂಯೋಜಿಸಲು ಕಂಡಕ್ಟ್ ಮಾಡಲಿಕ್ಕೆ ಮತ್ತು ಕೋಆರ್ಡಿನೇಟ್ ಮಾಡಲಿಕ್ಕೆ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ವ್ಯವಸ್ಥಾಪಕರ ಅಗತ್ಯವಿರುತ್ತದೆ.
ಮ್ಯಾನೇಜರ್ಸ್ ಎಂದು ಅಗತ್ಯವಿರುತ್ತದೆ. ಹೀಗಾಗಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಏನು ಮಾಡಬೇಕಾಗಿದೆ, ವ್ಯವಸ್ಥಾಪಕರನ್ನು ಉತ್ತೇಜಿಸಲು ಹಲವಾರು ಕ್ರಮಗಳನ್ನು ಜಾರಿಗೊಳಿಸುವ ಅವಶ್ಯಕತೆ ಇದೆ. ಆದುದರಿಂದ ವ್ಯವಸ್ಥಾಪಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ಅವರ ಅಭಿವೃದ್ಧಿ ಒಂದು ಪ್ರಮುಖವಾದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಗಳು ಏನು ಮಾಡಬೇಕಾಗಿದೆ, ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಕ್ಲಿಯರ್? ವರ್ಕರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಟಿಟ್ಯೂಡ್. ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸ್ must ensure a positive attitude on the part of the workers so that they can enhance their contribution towards the productivity and profitability of the enterprise. Clear? ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ. ಕಾರ್ಮಿಕರು ಕಾರ್ಯಕ್ಷಮತೆ ಮತ್ತು ಮನೋಭಾವಗಳು ಯಾವುದೇ ಸಂಸ್ಥೆಯ ಉತ್ಪಾದಕತೆ ಮತ್ತು ಲಾಭದಾಯಕತೆಗೆ ಅವರ ಕೊಡುಗೆಯನ್ನು ನಿರ್ಧರಿಸುತ್ತದೆ. ಆದುದರಿಂದ ಪ್ರತಿಯೊಂದು ಸಂಸ್ಥೆಯು ಏನು ಮಾಡಬೇಕಾಗಿದೆ, ಇಲ್ಲಿ ಕಾರ್ಮಿಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರಬೇಕು. ಹಾಗೆಯೇ ಕಾರ್ಮಿಕರಲ್ಲಿ ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಲು ಪ್ರಯತ್ನಿಸಬೇಕು. ಅಂದರೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸಲು ಪ್ರಯತ್ನಿಸಬೇಕು. ಕ್ಲಿಯರ್? And the last objective is social responsibility. You all know that every business operates within a society, isn't it? And it uses the resources of the society. As well, it depends on the society for its functioning. So, it creates an obligation to look after the welfare of the society. That is nothing but social responsibility refers to the obligation or the responsibility of business firm to contribute resources for solving social problem and work in a socially desirable manner. By this, a business can earn goodwill and reputation in the eyes of the consumer as well as government. Clear? ಸಾಮಾಜಿಕ ಜವಾಬ್ದಾರಿ. ಪ್ರತಿಯೊಂದು ವ್ಯವಹಾರವು ಸಮಾಜದೊಳಗೆ ಕಾರ್ಯವನ್ನು ನಿರ್ವಹಿಸುತ್ತದೆ, isn't it? ಮತ್ತು ಇದು ಸಮಾಜದಿಂದ ಸಂಪನ್ಮೂಲಗಳನ್ನು ಬಳಸುತ್ತದೆ ಮತ್ತು ಅದರ ಕಾರ್ಯಕ್ಕಾಗಿ ಸಮಾಜವನ್ನು ಅವಲಂಬಿಸುತ್ತದೆ. ಹೀಗಾಗಿ ಸಾಮಾಜಿಕ ಸಮಸ್ಯೆಗಳನ್ನು ನೀಗಿಸಲು ಸಂಪನ್ಮೂಲಗಳನ್ನು ಬಳಕೆ ಮಾಡುವ ಮತ್ತು ಸಮಾಜವು ಅಪೇಕ್ಷಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ವ್ಯವಹಾರ ಸಂಸ್ಥೆಗಳು ಹೊಣೆಗಾರಿಕೆಯು ಸಾಮಾಜಿಕ ಜವಾಬ್ದಾರಿಯಾಗಿದೆ. ಆದುದರಿಂದ ವ್ಯವಹಾರವು ಯಾವುದೆಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ ಅವುಗಳಿಂದ ಯಾವುದೇ ಥರದ ಹಾನಿ ಆಗಬಾರ್ದು. ಬದಲಾಗಿ ಅವರೇನು ಮಾಡಬೇಕು, ಸಮಾಜದ ಹಿತಾಸಕ್ತಿಯನ್ನು ರಕ್ಷಿಸಬೇಕು. ಕ್ಲಿಯರ್? ಹೀಗೆ ವ್ಯವಹಾರ ಸಂಸ್ಥೆಯು ವಿವಿಧ ವ್ಯಕ್ತಿಗಳನ್ನು ಮತ್ತು ಗುಂಪುಗಳನ್ನು ತೃಪ್ತಿಪಡಿಸಲು ಬಹು ವಿವಿಧ ಉದ್ದೇಶಗಳನ್ನು ಹೊಂದಿರಬೇಕು. ಇದು ಸಂಸ್ಥೆಯ ಉಳಿವು ಮತ್ತು ಪ್ರಗತಿಗೆ ಅಗತ್ಯವಾಗಿದೆ. ಸೊ ದಿಸ್ ಇಸ್ ಅಬೌಟ್ objectives of business. Thank you.